ನಾಟಕ 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 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಅಭಿನಯಿಸಲಾಗ್ತಾ ಇದೆ. ಅದು ಕಲಬುರಗಿಯಲ್ಲಿ ಆ ನಾಟಕ. ಈ ನಾಟಕವನ್ನ ನೋಡಬೇಕು, ಈ ಐತಿಹಾಸಿಕ ನಾಟಕವನ್ನ ನೋಡಬೇಕು ಅಂತೇಳಿ ನಾನು ಕಲಬುರಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರಲ್ಲಿ, ನಾಗರಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಏಳು ಬೀಳುಗಳನ್ನು ಕಂಡ್ರು, ಯಾವ ರೀತಿಯಾಗಿ ದಲಿತ ಸಮಾಜಕ್ಕೆ, ಹಿಂದುಳಿದ ಸಮಾಜಕ್ಕೆ, ಅಲ್ಪಸಂಖ್ಯಾತರಿಗೆ, ಈ ದೇಶದ ನಾಗರಿಕರಿಗೆ ಯಾವ ರೀತಿಯಾಗಿ ಸಂವಿಧಾನದ ಮೂಲಕ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟರು ಎಂಬುದರ ಬಗ್ಗೆ, ಈ ದೇಶದಲ್ಲಿ ಮನುಸ್ಮೃತಿಯ ವಿರುದ್ಧ ಅವ್ರು ಏನು ಮಾಡಿದ್ರು, ಮನುಸ್ಮೃತಿಯಿಂದ ಈ ಎಲ್ಲ ಶೋಷಿತ ಸಮಾಜಕ್ಕೆ ಏನು ಅನ್ಯಾಯ ಆಯಿತು, ಅವೆಲ್ಲವುಗಳನ್ನ ಇವತ್ತಿನ ದಿವಸ ಕೇವಲ 90 ನಿಮಿಷದ ನಾಟಕದಲ್ಲಿ ಎಲ್ಲ ಬಿತ್ತನೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಇದು ವಿಶೇಷವಾಗಿ ಈ ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು 700 ಪ್ರದರ್ಶನ ಕಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಕನ್ನಡದಲ್ಲಿ ನಾಟಕವನ್ನು ಮಾಡಲಾಗ್ತಾ ಇದೆ. ಸುಮಾರು 30 ಕಲಾವಿದರು ಇದರಲ್ಲಿ IAS ಆಫೀಸರು, IPS ಆಫೀಸರು ಸೇರಿ ಮಾಡಿರ್ತಕ್ಕಂಥ ನಾಟಕ, ಬಹಳ ಸುಂದರವಾಗಿರ್ತಕ್ಕಂಥ ಐತಿಹಾಸಿಕ ನಾಟಕವಿದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರು ದಿನಾಂಕ 31/10/2025 ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮವನ್ನ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಾನು ಹೋರಾಟಗಾರರಿಗೆ ವಿಶೇಷ ಮನವಿ ಏನಂತಂದ್ರೆ ಈ ನಾಟಕದಲ್ಲಿ ಅವರು ಹೆಚ್ಚಾಗಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ನೀವೆಲ್ಲರೂ ಪಾಲಿಸೋಣ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಂದ್ಸಲ ಮನವಿ ಮಾಡ್ಕೊತಾ ಇದ್ದೀನಿ. ತಾವು ಬಂದ್ಬೇಕು, ನಾಟಕ ನೋಡ್ಬೇಕು, ತಿಳ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಮಾಂತೇಶ್ ಎಸ್ ಕೌಲ್ಗೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ, ಕಲಬುರಗಿ. 31/10/2025 ಸಂಜೆ 5 ಗಂಟೆಗೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕದಲ್ಲಿ, ಅದು ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲರ ಅಂಬೇಡ್ಕರ್ ಸಂಗಂ ಶರಣಂ ಗಚ್ಚಾಮಿ ಅಂತಕ್ಕಂಥ ನಾಟಕ ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ನಾಟಕದ ಮುಖಂಡತ್ವ, ಈ ಒಂದು ಕಾರ್ಯಕ್ರಮದ ಮುಖಂಡತ್ವವನ್ನು ನಮ್ಮ ಕಲಬುರಗಿಯ ಹಿರಿಯ ದಲಿತ ಜೀವಿಯಾಗಿರ್ತಕ್ಕಂಥ ಡಾಕ್ಟರ್ ವಿಠ್ಠಲ್ ದೊಡ್ಡಮನಿಯವರು ನೇತೃತ್ವ ವಹಿಸಿದ್ದಾರೆ. ಆಮೇಲೆ ಈ ಒಂದು ನಾಟಕವನ್ನು ಏನು ಆಂಧ್ರ ತೆಲಂಗಾಣದಲ್ಲಿ 700 ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ನಾಟಕವನ್ನು ಬೀದರಿನ ಅನಿಲ್ ಕುಮಾರ್ ಬೆಲ್ದಾರಿ ಅವರು ಕಲಬುರಗಿಗೆ ತಂದಿದ್ದಾರೆ. ಈ ಒಂದು ಕಲಬುರಗಿಯಲ್ಲಿ ಸಂಘಟಕರಾದಂಥ ಮಾಂತೇಶ್ ಕೌಲಿಗಿ ಅವರು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಭಾಳ ಉತ್ಸುಕತೆಯಿಂದ ಓಡಾಡ್ತಾ ಇದ್ದಾರೆ. ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಹೋರಾಟಗಳು ಮತ್ತು ಅವರ ಕೊನೆ, ಇದು ಧ್ವನಿ ಬೆಳಕು ಅಂತಕ್ಕಂಥದ್ದು. ಅಂದರೆ ಕನ್ನಡ ಭಾಷೆಯಲ್ಲಿ ಸ್ಕ್ರಿಪ್ಟ್ ಇದೆ. ಅದನ್ನು ಧ್ವನಿ ಬೆಳಕು ರೂಪದಲ್ಲಿ 1.5 ತಾಸು ಅಂದರೆ 90 ನಿಮಿಷಗಳ ಕಾಲ ಈ ಒಂದು ನಾಟಕ ಇದೆ. ಈ ನಾಟಕವನ್ನು ಪ್ರತಿಯೊಬ್ಬರು ಕಲಬುರಗಿಯ ಜನರು ತಪ್ಪದೇ ನೋಡಬೇಕು. ಮುಂಚಿತವಾಗಿ ಅರ್ಧ ಗಂಟೆ ಮುಂಚಿತವಾಗಿ ಬರಬೇಕು. ಅಂದರೆ 4:15ಗೆ ರಂಗಮಂದಿರ ಪ್ರವೇಶ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಆಸನ ಎಷ್ಟಿವೆ ಅಷ್ಟೇ ಪಾಸ್ಗಳನ್ನು ನಾವು ವಿತರಣೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈ ಒಂದು ನಾಟಕವನ್ನು ನೋಡಿ ಕಣ್ತುಂಬಿಕೊಂಡು ಬಾಬಾ ಸಾಹೇಬರು ನಮ್ಮ ಎದುರುಗಡೆ ಬಂದಿದ್ದಾರೆ, ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವು ಈ ರೀತಿ ಮಾಡಿರಿ, ಈ ರೀತಿ ನಡ್ಕೊಳ್ರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದಾಗ್ತದೆ. ಅದಕ್ಕಾಗಿ ದಯವಿಟ್ಟು ಈ ನಾಟಕವನ್ನು ತಪ್ಪದೇ ನೋಡಬೇಕಂತೇಳಿ ತಮ್ಮ ಒಂದು ಮುಖೇನ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. 31/10/2025 ಶ್ರೀ SM ರಂಗಮಂದಿರ ಕಲ್ಯಾಣ ಮಂಟಪದಲ್ಲಿ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ಸಂಗಂ ಶರಣಂ ಗಚ್ಚಾಮಿ, ಇದು ಕನ್ನಡದಲ್ಲಿ ಪ್ರಥಮವಾಗಿ ಗುಲ್ಬರ್ಗಕ್ಕೆ ನಾಟಕ ಮಾಡುತ್ತಿದ್ದಾರೆ. ಇಲ್ಲಿ ಎಲ್ಲ ಕಲಾವಿದರು, ಎಲ್ಲ ಎಜುಕೇಟೆಡ್ IPS IAS ಆಫೀಸರು ಕೂಡಿ ಮಾಡಿರ್ತಕ್ಕಂಥ ಇದು ಒಂದು ಭವ್ಯವಾದ ನಾಟಕ.
ಇದು ಸುಮಾರು ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಸುಮಾರು 700 ಪ್ರದರ್ಶನ ಮಾಡಿದೆ. ಈ ಪ್ರಥಮವಾಗಿ ಗುಲ್ಬರ್ಗಕ್ಕೆ ಬರ್ತಾ ಇದೆ. ಆದ ಕಾರಣ ಎಲ್ಲ ಜನರು, ಶೋಷಿತ ಜನರು ಇರ್ತಕ್ಕಂಥ ಹಿಂದುಳಿದವರು, ಶೋಷಿತರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೀವನ ಚರಿತ್ರೆಯಾದ ನಾಟಕವನ್ನು ನೋಡ್ಬೇಕಂತ ಹೇಳುವ ಮೂಲಕ ತಮ್ಮಲ್ಲಿ ಕೋರಿಕೋತೇನೆ. ವಿಶೇಷವಾಗಿ ನಮ್ಮ ಸಮಾಜದ ಕೋಲಿ ಸಮಾಜದವರು ಮತ್ತು ಕುರುಬ ಸಮಾಜದವರು ಎಲ್ಲ ಹಿಂದುಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡ್ಯಾರ, ತಮ್ಮ ಜೀವನದಲ್ಲಿ ಏನು ಕಷ್ಟ ಅನುಭವಿಸಿದಾರ, ಸಂವಿಧಾನ ಹೆಂಗೆ ಬರೆದರು, ಯಾವ ರೀತಿಯಿಂದ ಬರೆದರು, ಎಷ್ಟೋ ಅಡೆತಡೆಗಳಾದಂಥ ಒಂದು ಸನ್ನಿವೇಶ ಆ ನಾಟಕದಲ್ಲಿ ಬರುತ್ತದೆ. ಆದ ಕಾರಣ ದಯವಿಟ್ಟು ಎಲ್ಲರೂ ಈ ನಾಟಕವನ್ನು ನೋಡಬೇಕಾಗಿ ಈ ನಾವು ಮಾನ್ಯರಲ್ಲಿ ಮತ್ತು ಜನತೆಯಲ್ಲಿ, ಕಲಬುರಗಿ ಜನತೆಯಲ್ಲಿ ಕೇಳಿಕೊಳ್ಳುತ್ತಾನೆ. ಇದು ವಿಶೇಷವಾಗಿ ಇದನ್ನು ಆಯೋಜಿಸಿರುವಂಥ ಸನ್ಮಾನ್ಯ ಶ್ರೀ ಮಾಂತೇಶ್ ಕೌಲಿಸ್ ಅವರು ಇದನ್ನು ಬಹಳ ಭವ್ಯ ರೀತಿಯಿಂದ ಈ ನಾಟಕವನ್ನು ಇಲ್ಲಿ ಅವರಿಗೆ ನೇತೃತ್ವ ವಹಿಸಿದ್ದಾರೆ. ಕಾರಣ ಎಲ್ಲ ಜನರು ಈ ನಾಟಕವನ್ನು ನೋಡಬೇಕಾಗಿ ತಮ್ಮ ಮುಖಾಂತರ ಜನರಲ್ಲಿ ಕೇಳಿಕೊಳ್ಳುತ್ತಾರೆ.